ಇನ್ನು ಇವತ್ತು ಜಿ ಟಿ ದೇವೇಗೌಡರು ಕೂಡ ಬಹಳ ವ್ಯತ್ಯಾಸಗಳಿದ್ವು, ನನಗೂ ಜಿ ಟಿ ದೇವೇಗೌಡರು ಕೂಡ ಬಹಳ ವ್ಯತ್ಯಾಸಗಳಿದ್ವು ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಈ ಮಾತನ್ನ ಇವತ್ತು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಯಾಕಂದರೆ ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿ ಇದ್ದಂತಹ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಹರೀಶ್ ಗೌಡ್ರನ್ನ ಪಕ್ಷಕ್ಕೆ ಬರಮಾಡಿಕೊಂಡಂತಹ ಸಂದರ್ಭದಲ್ಲಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ್ದಾರೆ. ಅಂದರೆ ಪಕ್ಷದಲ್ಲಿ ಇರುವಂತಹ ವಿಚಾರಗಳು, ಈ ಮೈತ್ರಿಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ಬೆಳವಣಿಗೆಗಳು ಮತ್ತು ವಿಶೇಷವಾಗಿ ಮೈಸೂರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ಮಾತಿದು. ಜಿ ಟಿ ದೇವೇಗೌಡರಿಗೂ ನನಗೂ ಸಾಕಷ್ಟು ವ್ಯತ್ಯಾಸಗಳಿದ್ವು, ಆದರೆ ಈಗ ಅದೆಲ್ಲವೂ ಕೂಡ ಸರಿ ಹೋಗಿದೆ, ಈಗ ನಾವಿಬ್ಬರೂ ಕೂಡ ಪರಸ್ಪರ ಮಾತನಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೂ ಜಿ ಟಿ ದೇವೇಗೌಡರಿಗೂ ಕೂಡ ಬಹಳ ವ್ಯತ್ಯಾಸಗಳಿದ್ವು ಅನ್ನುವಂತಹ ಮಾತನ್ನ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ನಾವೀಗ ಇಬ್ಬರು ಕೂಡ ಪರಸ್ಪರ ಮಾತಾಡಿಕೊಳ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಸ್, ಈ ಮಾತಿನ ಮೂಲಕವಾಗಿ ಏನೋ ಈಗಾಗಲೇ ಮೈಸೂರಿನ ಮಟ್ಟಿಗೆ ವಿಶೇಷವಾಗಿ ಚಾಮುಂಡೇಶ್ವರಿ ಎಲೆಕ್ಷನ್ನ ಸೋಲಿನ ನಂತರ ಸಿದ್ದರಾಮಯ್ಯ ಅವರನ್ನ ಜಿ ಟಿ ದೇವೇಗೌಡರು ಸೋಲಿಸಿದ ನಂತರ ಇವರಿಬ್ಬರ ನಡುವಿನ ಮುನಿಸು ಹಾಗೆಯೇ ಮುಂದುವರೆದಿತ್ತು. ಸರ್ಕಾರ ರಚನೆ ಆಯಿತು, ಮೈತ್ರಿ ಸರ್ಕಾರ ರಚನೆ ಆಯಿತು. ಅದರಲ್ಲಿ ಜಿ ಟಿ ದೇವೇಗೌಡರು ಸಚಿವರಾದರು, ಸಿದ್ದರಾಮಯ್ಯವರು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆದರೆ ಇಷ್ಟೆಲ್ಲ ಆದರೂ ಕೂಡ ಜಿ ಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಮಾತುಕತೆ ನಡೆದಿರಲಿಲ್ಲ. ಆದರೆ ಈಗ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತನಿಗೆ ಟಿಕೆಟನ್ನು ಮೈಸೂರಿನಿಂದ ಕೊಡಿಸಿದ್ದಾರೆ. ಈಗ ಜಿ ಟಿ ದೇವೇಗೌಡರ ಸಹಕಾರ ಸಹಜವಾಗಿಯೇ ಸಿದ್ದರಾಮಯ್ಯ ಅವರಿಗೂ ಕೂಡ ಬೇಕಾಗಿದೆ. ಇದೇ ಕಾರಣಕ್ಕಾಗಿ ಏನೋ ಜಿ ಟಿ ದೇವೇಗೌಡರಿಗೂ ನನಗೂ ಭಾಳ ವ್ಯತ್ಯಾಸ ಇದ್ವು, ಆದರೆ ಈಗ ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತಹದ್ದು. ಬನ್ನಿರಬೇಕು ಕೂಡ ಮತ್ತಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂಥ ಈ ಮಾತು ಅಂದರೆ ದೇವೇಗೌಡರು ಜಿ ಟಿ ಡಿ ಜೊತೆಗಿನ ತಮ್ಮ ಸಮಸ್ಯೆಯ ಬಗ್ಗೆಯೂ ಕೂಡ ಮಾತನಾಡಿಕೊಂಡಿದ್ದಾರೆ. ಅಂದರೆ ಯಾವ ಕಾರಣಕ್ಕಾಗಿ ಈಗ ಹಾಗಾದರೆ ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆ ಅಂತ? ಹರಿಪ್ರಸಾದ್, ಖಂಡಿತವಾಗಿಯೂ ಮೈಸೂರಿನ ಸಮಸ್ಯೆ ಏನಿದೆ ಇದು ಮಂಡ್ಯದ ಕಾಂಗ್ರೆಸ್ ಜೆಡಿಎಸ್ ನ ಬಿರುಕಿನ ರೀತಿಯಲ್ಲೇ ದೊಡ್ಡದಾಗಿ ಪರಿಣಮಿಸಿದೆ. ಹೀಗಾಗಿ ನಿನ್ನೆಯಷ್ಟೇ ಜಿ ಟಿ ದೇವೇಗೌಡರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಇವತ್ತು ಕೂಡ ಅದೇ ರೀತಿಯ ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಜಿ ಟಿ ದೇವೇಗೌಡ ಮತ್ತು ನಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಮೈತ್ರಿ ಅಭ್ಯರ್ಥಿಯ ವಿಚಾರವಾಗಿ ನಾವು ಸಾಕಷ್ಟು ಕೆಲಸವನ್ನ ಮಾಡ್ತೀವಿ. ಮತ್ತು ನಿನ್ನೆಯೂ ಕೂಡ ಫೋನ್ ನಲ್ಲಿ ಜಿ ಟಿ ದೇವೇಗೌಡರನ್ನ ಸಂಪರ್ಕ ಮಾಡಿದ್ದೀನಿ, ಅವರು ಕೂಡ ಪ್ರಚಾರಕ್ಕೆ ವಿಜಯಶಂಕರ್ ಅವರ ಪರವಾಗಿಯೇ ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಮಗೂ ಮತ್ತು ಜಿ ಟಿ ದೇವೇಗೌಡ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಹಿಂದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ವತಂತ್ರ ವಿಚಾರಕ್ಕೆ ಒಂದಷ್ಟು ಬೇಸರಗಳಿದ್ವು, ಆದ್ರೆ ಅದೆಲ್ಲವನ್ನು ಮರೆತು ನಾವು ಒಂದಾಗಿದ್ದೀವಿ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ತಮ್ಮ ಅಭ್ಯರ್ಥಿ ಆಗಿರುವಂತಹ, ಅಂದ್ರೆ ತಾವು ಹೆಚ್ಚು ಆಪ್ತತೆಯಿಂದ ಟಿಕೆಟ್ ಕೊಡಿಸಿರುವಂತಹ ವಿಜಯಶಂಕರ್ ಪರವಾಗಿ ಈಗ ಗೆಲ್ಲಿಸಿಕೊಡು ಬರುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಸಿದ್ದರಾಮಯ್ಯನವರಿಗಿದೆ. ಈ ಕಾರಣಕ್ಕೋಸ್ಕರ ಜಿ ಟಿ ದೇವೇಗೌಡ ಅವರು ಎಷ್ಟೇ ಈ ರೀತಿಯ ಭಿನ್ನರಾಗವನ್ನ ಹಾಡಿದ್ರು ಕೂಡ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂತಹ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಮತ್ತು ನಾಳೆಯೂ ಕೂಡ ಜಂಟಿ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋದಕ್ಕೂ ಕೂಡ, ಅಂದ್ರೆ ಆ ರೀತಿಯ ವಾತಾವರಣ ಕಲ್ಪಿಸೋದಕ್ಕೂ ಕೂಡ ಇಬ್ಬರು ನಾಯಕರು ಯೋಚನೆಯನ್ನ ಮಾಡ್ತಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಹೆಚ್ಚು ಜಿ ಟಿ ದೇವೇಗೌಡ ಪರ ಸಾಫ್ಟ್ ಕಾರ್ನರ್ ನ ತೋರಿಸಿ ಆ ಮೂಲಕ ವಿಜಯಶಂಕರ್ ಪರವೇ ಹೆಚ್ಚು ಒಲವಿದೆ ಅನ್ನುವಂತ ಅಭಿಪ್ರಾಯ ಬರೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ಮಾತನಾಡ್ತಾ ಸಿದ್ದರಾಮಯ್ಯನವರು ಅದೇ ಮಾತನ್ನ ಹೇಳಿದ್ರು. ಮೈಸೂರಿನಲ್ಲಿ ಹಿಂದೆಯೂ ಕೂಡ ಗೆಲ್ಲುವಂತಹ ವಾತಾವರಣ ಇತ್ತು, ಆದ್ರೆ ಒಂದಷ್ಟು ರಾಜಕೀಯ ಕಾರಣಗಳಿಂದಾಗಿ ಸೋಲುವಂತ ಪರಿಸ್ಥಿತಿ ಬಂತು. ಆದ್ರೆ ಈ ಬಾರಿ ಮತ್ತೆ ಒಗ್ಗಟ್ಟಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸ್ತೀವಿ ಅನ್ನುವಂತಹ ಒಂದು ಆಶ್ವಾಸನೆ, ಅಂದ್ರೆ ಭರವಸೆಯನ್ನ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.